ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಕೊಪ್ಪಳದ ಹಿಲ್ ಸ್ಟೇಷನ್ ಒಂದು ಸ್ಮಾಲ್ ಅಡ್ವೆಂಚರಸ್ ಟ್ರಕ್ಕಿಗೆ ಬಂದಿದ್ದೀವಿ. ಈ ಟ್ರಕ್ ಕೊಪ್ಪಳ ಕೇದಾರ್ನಾಥ್ ಟೆಂಪಲ್ ಹತ್ರ ಇದೆ. ನೋಡ್ರಿ, ಫುಲ್ ಅಡ್ವೆಂಚರಸ್ ಆಫ್ ಟ್ರಕ್, ಸ್ಮಾಲ್ ಟ್ರಕ್ ದಿಸ್ ಈಸ್. ಈ ಟ್ರಕ್ಕಲ್ಲಿ ಇದಕ್ಕೇನು ಮೆಟ್ಲು, ಸ್ಟೆಪ್ಸು, ಸ್ಟೇರ್ಸ್ ಏನೂ ಇರೋಂಗಿಲ್ಲ. ಸುಮ್ಮನೆ ಇಲ್ಲಿ ಸತ್ತಾ ಇರಬೇಕು. ಆಮೇಲೆ ಇಲ್ಲಿ ಮೇಲ್ಗಡೆ ಬಂದರೆ ಒಂದು ಗುಹೆ ಟೈಪು, ಅಲ್ಲಿ ಆಂಜನೇಯ ಅಲ್ಲ, ಗುಹೆದಲ್ಲಿ ಆಗಿನ ಕಾಲದಲ್ಲಿ ಸನ್ಯಾಸಿಗಳು ಧ್ಯಾನಕ್ಕೆ ತಪಸ್ಸಿಗೆ ಕುಂದಿರ್ತಿದ್ರಂತೆ. ಇದು ಕೊಪ್ಪಳ ಫೋರ್ಟು, ಇದು ಕೊಪ್ಪಳ ಫೋರ್ಟು. ಇಲ್ಲಿ ಕಾಣ್ತಾ ಇದೆ ನೋಡಿ, ಕೇದಾರ್ನಾಥ್ ಇದು ತೋರ್ಸಕ್ಕೆ. ಆಮೇಲೆ ಎಲ್ಲ ಪೂರ ಕೊಪ್ಪಳ, ಇದು ಕೊಪ್ಪಳ. ಇದು ಅಂದಿಕೇರಿ, ಇಲ್ಲೆಲ್ಲ ಅಗ್ರಿಕಲ್ಚರಿಂದು. ಇದು ಹುಲ್ಲಿಕೇರಿ. ಇದು ಫುಲ್ಲು ಸುತ್ತಮುತ್ತಲಲ್ಲಿ ಹಿಲ್ಸ್ಗಳಿವೆ. ಈ ಹಿಲ್ಸಿನ ಇದರದಲ್ಲಿ ಇದು ಒಂದು ಸ್ಮಾಲ್ ಟ್ರಕ್ ಅಂತ ನಾವು ಬಂದಿದ್ದೀವಿ. ಈ ಟ್ರಕ್ಕಲ್ಲಿ ಇಲ್ಲಿ ನೋಡಿ, ಈ ಗುಡ್ಡದ ಮೇಲೆ ಬಂದು ಶಿವನ ಹೆಂಗೆ ಡ್ರಾಯಿಂಗ್ ಮಾಡಿದ್ದಾರೆ. ಈ ಡ್ರಾಯಿಂಗ್ ಮತ್ತು ಇಲ್ಲಿ ಗುಹೆದಲ್ಲಿ ಇದು ಕಾಣ್ತಾ ಇದೆ, ತಪಸ್ಸಿಕೊಂಡಿರ್ತಿದ್ರಂತ ಅವಾಗ ಸನ್ಯಾಸಿಗಳು. ಇದು ಫುಲ್ ಮೇಲೆ, ಈ ಟ್ರಕ್ಕಿನ ಫುಲ್ಲು ಹಿಲ್ ಪಾಯಿಂಟ್ ಅಂದರೆ ಇದೆ. ಆಮೇಲೆ ಈ ಟ್ರಕ್ಕಿನಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಯಾವ ಪ್ರಾಣಿ ಏನೂ ಇಲ್ಲ. ಆಮೇಲೆ ಇಲ್ಲಿ ಬಂದು ನಾವು ಆ್ಯಕ್ಚುಲಿ 6 o'clock ಬರಬೇಕಾಗಿತ್ತು ಸನ್ರೈಸ್ ನೋಡೋಕ್ಕೆ. ನನ್ನ ಮಕ್ಕಳಿದ್ದಾರೆ, ನಮ್ಮ ಫ್ರೆಂಡ್ಸ್ ಎಲ್ಲ ಕೈ ಕೊಟ್ಟಿದ್ದಕ್ಕೆ ನಾವು 3 ಬಂದಿದ್ದೀವಿ. ಅಣ್ಣ ನೋಡ್ರಿ ಸೆಲ್ಫಿ ತಗೊತಾನೆ. ಇಷ್ಟೊತ್ತನ ಧ್ಯಾನಕ್ಕೆ ಕುಂತಿದ್ದ, ಈ ಅಣ್ಣ ಮಗಂಬಿಟ್ಟಾನೆ. ಆಮೇಲೆ ಇಲ್ಲಿ ಒಂಥರ ಅಡ್ವೆಂಚರಸ್ ಆಗಿ ನಮ್ಮ ಕೊಪ್ಪಳದಲ್ಲಿ ಇರೋದಂದ್ರೆ ಇದೆ, ಒಂಥರ ಅಡ್ವೆಂಚರಸ್ ಆಗಿದೆ. ನೆಕ್ಸ್ಟ್ ಇನ್ನೂ ಮಾಡುವ, ಇನ್ನು ಆ ಕೊಪ್ಪಳ ಫೋರ್ಟ್ ಹತ್ತಬೇಕು. ಆಮೇಲೆ ಅಲ್ಲಿ ಮಲ್ಲೇಶ್ವರ ಇದು ಹತ್ತಬೇಕು, ಹಿಲ್ಲು. ಇಲ್ಲಿ ತಡ್ರಿ, ಅಲ್ಲೇನೋ ಒಂದು ಕಾಣ್ತಾ ಇದೆ, ಇಲ್ಲ ಅದಲ್ಲ. ಆಮೇಲೆ ಅಲ್ಲಿ ಗವಿಮಠ ಕಾಣುತ್ತೆ ನೋಡಿ, ಗವಿಮಠ ನಿಮಗೆ ಕಾಣಿಸಲ್ಲ ಅನಿಸುತ್ತೆ. ಇಲ್ಲಿ ಇದು ಗವಿಮಠ ಗ್ರೌಂಡು, ಸಾರಿ, ಅಲ್ಲಿ ಹಿಲ್ ಮೇಲಿದೆ ನೋಡಿ ಗವಿಮಠ ಇದೆ. ಇದೇ ಗವಿಮಠ. ಇಲ್ಲಿ ನಿಂತರೆ ಅರ್ಧ ಕೊಪ್ಪಳ ಕಾಣುತ್ತೆ. ಇದೊಂಥರ ಅಡ್ವೆಂಚರಸ್ ಆಗಿದೆ. ಮೇಲೆ ಬರಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನಮಗೆ ಹರಿದೋಗಿರುತ್ತೆ, ನೀವು 12 ಆಗಿರುತ್ತೆ. ಅದರಲ್ಲಿ ವೀಡಿಯೋ ಅಂದರೆ ನಮಗೆ ಆಗಂಗಿಲ್ಲ. ಬೇಕಾದ್ರೆ ಮೇಲೆ ಬಂದು ವೀಡಿಯೋ ಮಾಡಿದ್ದೀವಿ. ಈಗಿಲ್ಲಿ ಗೈಸ್ ಮುಗ್ಗುರ್ಸ್ ಬಿದ್ದುಬಿಟ್ಟೆ ಗೈಸ್, ಇಲ್ಲಿ ಪಡ್ಡು ಬಿದ್ದು ಬಂದಿದ್ದೀವಿ. ಹತ್ತಕ್ಕೆ ಬರ್ತಾಯಿಲ್ಲ. ಆಮೇಲೆ ಎಲ್ಲ ಒಂಥರ ಬಾನ್ಸಾಯಿ ಟ್ರೀ ಇದ್ದಂಗಿದೆ. ಇದ್ರ ಹೆಸರು ಏನಂತ ಕಮೆಂಟ್ ಮಾಡಿರಿ. ಹೋಗಂಬನ್ನಿ ಹಂಗೆ. ಇಲ್ಲಿ ಹೋಗ್ತಾ ಹಿಂಗೆಲ್ಲ ಮಾಡ್ತಾ ಇರ್ಬೇಕು ಗೈಸ್. ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೇಕಂದ್ರೆ ಇದೆಲ್ಲ ಮಾಡ್ತಾ ಇರಬೇಕು. ಇದು ನೋಡಿರಿ, ಕ್ಯಾಕ್ಟಸ್ ಟ್ರೀ, ಕ್ಯಾಕ್ಟಸ್ ಪ್ಲ್ಯಾಂಟ್ ಹೆಂಗಿದೆ, ಸೂಪರಾಗಿದೆ ಅಲ್ವಾ? ಜೀವನದಲ್ಲಿ ಏನೋ ಒಂದು ಸಾಧಿಸ್ಬೇಕಂದ್ರೆ ಫಸ್ಟ್ ಇವೆಲ್ಲ ಸ್ಮಾಲ್ ಸ್ಟೆಪ್ಸ್ ಆಗ್ತಾವೆ ಜೀವನಕ್ಕೆ ಸ್ಮಾಲ್ ಸ್ಟೆಪ್ಸು. ಈಗ ಇಷ್ಟು ಬಂದಿದ್ವಿ, ಮುಂದೆ ಕೊಪ್ಪಳ ಫೋರ್ಟ್ ಹತ್ತಾನ, ನೆಕ್ಸ್ಟ್ ಮಲ್ಲೇಶ್ವರ ಫೋರ್ಟ್ ಅಲ್ಲ, ಇಲ್ಲಿ ಹತ್ತಾನ. ಅಲ್ಲಿ ಹಿಲ್ಲಲ್ಲಿ ಒಂದು ಐರನ್ ಬಾಕ್ಸ್ ಇದೆ, ಇಸ್ತ್ರಿ ಪಟ್ಟಿಗೆ ಅಂತ, ಅಲ್ಲಿ ಹೋಗಿ ಧ್ಯಾನಕ್ಕೆ ಕುಂದ್ರೋಣ. ನಮ್ಮ ಫ್ರೆಂಡ್ಸ್ ಇದ್ದಾರೆ, ರಾತ್ರಿ ಬರ್ತೀವಂತಾರೆ. ನಾಗಲಿ ಬೆಳಿಗ್ಗೆ ಫೋನ್ ಹಚ್ಚಿದ್ರೆ ಕೈ ಕೊಡ್ತಾರೆ. ಇಂಥ ಜೀವನದಲ್ಲಿ ಜಗ್ಗು ಜನ ಇರ್ತಾರೆ. ಹುಡುಗಿಯರು ಕೈ ಕೊಡ್ತಾರೆ. ಇವ್ರು ನೋಡ್ರಿ, ಒಂದಿಬ್ಬರಿಗೆ ಕೈ ಕೊಟ್ಟರು.
ಇಲ್ಲಿ ನೋಡ್ರಿ, ಇದು ಒಂದು ಕಲ್ಲು ಹೆಂಗೆ ನಿಂತಿದೆ ನೋಡ್ರಿ. ಈ ಕಲ್ಲು ಹೆಂಗೆ ನಿಂತಿದೆ ಅಂದರೆ ಒಂಥರ ಮಿಡ್ಲ್ ಅಷ್ಟೇ ಸಪೋರ್ಟ್, ಆ ಕಡೆ ಈ ಕಡೆ ಏನೂ ಇಲ್ಲ. ಇದೆಲ್ಲ ಅಡ್ವೆಂಚರು. ಅಲ್ಲಿ ನೋಡ್ರಿ ಎಲ್ಲ ಗುಡ್ಡ. ಈ ಕೊಪ್ಪಳ ಅನ್ನೋದೇ ಒಂಥರ ಸ್ವರ್ಗ ಗೈಸ್. ಈ ಸ್ವರ್ಗದಲ್ಲಿ ನಾವು ಬದುಕ್ತೀವಂದ್ರೆ ನಮ್ಮ ಪುಣ್ಯ. ಯಾಕಂದರೆ ನಾವು ಕೊಪ್ಪಳದಲ್ಲಿ ಏನೇನು ನೋಡ್ಬೋದು, ಈ ಥರ ಎಲ್ಲ ಗುಡ್ಡ. ಕೊಪ್ಪಳ ಡಿಸ್ಟಿಕ್ ಇರೋದೇ ಗುಡ್ಡದಿಂದ. ಗಂಗಾವತಿ ಸೈಡ್ ಹೋದರೆ ಗುಡ್ಡ, ಅಂಜನಾದ್ರಿ ಬೆಟ್ಟ, ಹನುಮನ ಜನ್ಮಸ್ಥಳ ನಮ್ಮ ಕೊಪ್ಪಳ. ಆಮೇಲೆ ಈ ಅಂಥ ಜನ್ಮಸ್ಥಳದಲ್ಲಿ ನಾವು ಜನ್ಮ ಪಡ್ತೀವಲ್ಲ, ನಾವು ಹನುಮನ ಕುಟುಂಬದವ್ರು ಅನ್ಕೋಬೇಕು. ಇದೆಲ್ಲ ಅಡ್ವೆಂಚರಸ್ಸು. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಇದು ಸೂಪರ್ ಆಗಿದೆಯಲ್ಲ. ನೋಡಿರಿ ಸನ್ರೈಸು ಈಗ ಸುಮಾರು 7:30 8 ಹೈವೇ ಕಾಣ್ತಾ ಇದೆ ನೋಡಿ. ಇಲ್ಲಿ NH-64 ಹೈವೇ. ಇದು ಇಷ್ಟೆಲ್ಲ ಇದೆ ನಮ್ಮದು ಅಡ್ವೆಂಚರಸ್ಸಲ್ಲಿ. ಸ್ವಲ್ಪ ವಾಯ್ಸ್ ಲೋ ಕೇಳಿಸಿರಲಿ, ಕ್ಷಮೆ ಇರಲಿ, ಸಾರಿ. ಯಾಕಂದ್ರೆ ನಂಗೆ ದಮ್ ಹತ್ತಿದೆ, ಅಷ್ಟೊಂದು ಮಾತಾಡೋ ಶಕ್ತಿ ಇಲ್ಲ. ಏನದು ಒಂದು ಟೀ ಕುಡ್ದು ಬಂದಿದ್ದೀವಿ. ಅಲ್ಲಿ ನೋಡ್ರಿ ಕಾಣಿಸ್ತಾವ್ರು ನೋಡ್ರಿ ಈ ನನ್ನ ಮಕ್ಕಳು. ಐ ಹಿಂಗೆ ಆ ಸೈಡ್ ಹೋಗೋಣ ಬನ್ನಿ. ಅಲ್ಲಿ ನೋಡ್ರಿ ಸುತ್ತಲೂ ಗುಡ್ಡ, ಬರೇ ಕಲ್ಲಿನ ಗುಡ್ಡನೇ ನಮಗೆ ಕಾಣೋದು. ಅಲ್ಲಿ ಯಾವುದೋ ಹನುಮಪ್ಪಂದು ಏನೋ ಗೋವಿಂದನ ಗುಡಿ ಇದೆ, ಗೋವಿಂದಕ್ಕರ ಗುಡ್ಡಕ್ಕೆ. ಗೋವಿಂದ ತಿರುಮಲನಾಥ ಗೋವಿಂದ. ಇಷ್ಟಾಗಿತ್ತು ನಮ್ಮ ಟ್ರಕ್ಕಿನ ವ್ಲಾಗ್. ನಿಮಗೆ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಆಕಾಶ್ ಕಬ್ಬೇರಿ ಯೂಟ್ಯೂಬ್ ಚಾನಲ್ ಅಂತ. ಇದು ಸೆಕೆಂಡ್ ವ್ಲಾಗ್ ಆಗಿರುತ್ತೆ. ಇನ್ನು ಮುಂದೆ ಇಂಟ್ರೆಸ್ಟಿಂಗ್ ವ್ಲಾಗ್ ಬರ್ತಾ ಇರುತ್ತೆ. ಇನ್ನು ಸ್ವಲ್ಪ ದಿವಸದಲ್ಲಿ ಮಿನಿ ವ್ಲಾಗ್ ಕೂಡ ಸ್ಟಾರ್ಟ್ ಆಗ್ತಾಯಿದೆ. ಈಗಾಗಲೇ ಒಂದು ಮಿನಿ ವ್ಲಾಗ್ ಮಾಡಿದ್ದೀನಿ, ಅದು ಸ್ವಲ್ಪ ಕ್ಯಾಮ್ರಾದಲ್ಲಿ ಚೆನ್ನಾಗಿಲ್ಲ, ಅದಕ್ಕೆ ವಾಯ್ಸ್ ಔಟ್ ಚೆನ್ನಾಗಿದೆ. ಮಿನಿ ವ್ಲಾಗು ಇನ್ನು ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ನನ್ನ ಕೈಲಾದಾಗೆ ನಾನು ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಈ ಕೊಪ್ಪಳ ಫೋರ್ಟ್ ನಮ್ಮ ಮುತ್ತಜ್ಜ, ಮರಿ ಮುತ್ತಜ್ಜ, ಆ ಮುತ್ತಜ್ಜ, ಈ ಮುತ್ತಜ್ಜ ಇದ್ದಾಗಿಂದ ಇರ್ತವೆ. ಅವರೆಲ್ಲ ಸತ್ತರು ಇವುದು ಸಾಯಲ್ಲ. ಯಾಕೆ? ಇದು ಕಲ್ಲು, ಗೊತ್ತಾಗಲ್ವ ಅಷ್ಟು. ಇದು ಕಲ್ಲು, ಯಾವಾಗಲೂ ಕಲ್ಲು ಇದ್ದಂಗೆ ಇರುತ್ತೆ. ಯಾಕೆ ಮನುಷ್ಯರು ಹಾಕೋವು? ಅದೇ ಅಂತೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಕ್ಯಾಕ್ಟಸ್ ನೋಡ್ರಿ. ಇನ್ನೂ ಭಾಳಷ್ಟಿದೆ ಕೊಪ್ಪಳದಲ್ಲಿ ಫೋರ್ಟ್ ನೋಡೋಕ್ಕೆ. ಅಶೋಕನ ಶಿಲಾನ್ಯಾಸ ಅಂತ ಗವಿಮಠ ಹಿಂದುಗಡೆ ಇದೆ, ಅಲ್ಲಿ ಒಂದು ದಿವಸ ಹೋಗ್ಬೇಕು. ಅಶೋಕ, ಆಗಿನ ಕಾಲದ ಅಶೋಕ ಅಂದರೆ ಯಾವಾಗಿಂದು, ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಅಶೋಕ ಮಹಾರಾಜ ಅವರು ಬರೆದಿರುವಂಥ ಶಿಲಾನ್ಯಾಸ ಇದೆ. ಆವಾಗ ನಮ್ಮ ಕೊಪ್ಪಳಕ್ಕೆಲ್ಲ ಜೈನ ಕಾಶಿ ಅಂತಿದ್ರು. ಈಗ ಯಾವ ಜೈನ ಕಾಶಿ ಇಲ್ಲ, ಏನಿಲ್ಲ, ಎಲ್ಲರೂ ಒಂದೇ. ಈಗ ಇಲ್ಲಿ ಇನ್ನೊಂದು ನಮ್ಮೂರ ಹತ್ರ ಅಂಜನಾದ್ರಿ ಬೆಟ್ಟ ಇದೆ ಅಲ್ಲ, ಅಲ್ಲಿ ಸಣಾಪುರ ಅಂತಿದೆ. ಅಲ್ಲಿ ನಿನ್ನೆನೋ ಮೊನ್ನೆ ಇಬ್ಬರು ಇಸ್ರೇಲಿ ಲೇಡೀಸ್ ಮೇಲೆ ರೇಪ್ ಅಂತ ಆಗಿದೆ. ಆ ರೇಪಲ್ಲಿ ಇಬ್ಬರನ್ನ ರೇಪ್ ಮಾಡಿದಾರಂತೆ. ಅವ್ರಿಗೆ ಜಸ್ಟಿಸ್ ಸಿಗಬೇಕಂತ ನಾವೆಲ್ಲರೂ ಕೇಳೋಣ. ಯಾಕಂದರೆ ಅವರು ಬೇರೆ ದೇಶದಿಂದ ನಮ್ಮ ಈ ಸುಂದರವಾದ ಕೊಪ್ಪಳವನ್ನು ನೋಡೋಕ್ಕೆ ಬಂದಿರ್ತಾರೆ ಗೈಸ್. ಆ ಸುಂದರವಾದ ಕೊಪ್ಪಳವನ್ನು ಈ ರೀತಿ ಕ್ರಿಮಿಕೀಟಗಳು ಅನ್ಬೋದು, ಇಲ್ಲಾಂದರೆ ದುಷ್ಕರ್ಮಿಗಳು ಅಥವಾ ಒಂಥರ ಮರ್ಯಾದೆ ತೆಗಿಯಾಕಿರ್ತಾರಲ್ಲ ಕೊಪ್ಪಳದ್ದು, ಅಂಥವ್ರು ಮಾಡ್ತಾರೆ ಇಂಥ ಕೆಲಸ. ರೇಪ್ ಆಗಿದೆ, ಅವ್ರಿಗೆ ಜಸ್ಟಿಸ್ ಸಿಗಬೇಕಂತ ನಾವು ಬರೀ ನಮ್ಮ ಹೆಣ್ಮಕ್ಳು, ನಮ್ಮ ಭಾರತದ ಹೆಣ್ಮಕ್ಳ ಮೇಲೆ ಆದರಷ್ಟೇ ಜಸ್ಟಿಸ್ ಕೇಳೋದಲ್ಲ. ಜಗತ್ತಿನಲ್ಲಿ ಯಾವುದೇ ಹೆಣ್ಮಕ್ಳಿದ್ರು ಅವ್ರ ಹೆಣ್ಮಕ್ಳೇ, ಅವರಿಗೆಲ್ಲ ಜಸ್ಟಿಸ್ ಸಿಗಬೇಕು. ಅವರಿಬ್ಬರಿಗೂ ಜಸ್ಟಿಸ್ ಸಿಗಬೇಕು. ಆ ಇಸ್ರೇಲಿ ಅವರಿಗೆ ಹಿಂಗೆ ಮಾಡಿದರೆ ನಮ್ಮ ಅಂಜನಾದ್ರಿ ಬೆಟ್ಟಕ್ಕೆ, ಹಂಪಿಗೆಲ್ಲ ಕೆಟ್ಟ ಹೆಸರು ಬರುತ್ತೆ. ಆ ಕೆಟ್ಟ ಹೆಸರು ಬರಬಾರ್ದಂತ ಅವ್ರಿಗೆ ಜಸ್ಟಿಸ್ ಸಿಗೋಕ್ಕೆ ಎಲ್ಲರೂ ಒಂದು ಕಮೆಂಟ್ ಮಾಡಿ, ಜಸ್ಟಿಸ್ ಫಾರ್ ಇಸ್ರೇಲಿ ಲೇಡೀಸ್ ಅಂತ.
ಆಮೇಲೆ ಮತ್ತೇನಿಲ್ಲ ಗೈಸ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮರೆಯೋಕ್ಕೆ ಹೋಗ್ಬೇಡಿ. ಜಸ್ಟಿಸ್ ಫಾರ್ ಇಸ್ರೇಲಿ ಲೇಡೀಸ್ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸೊ ಫೈನಲಿ ಗಾಯ್ಸ್ ಕೆಳಗಡೆ ಬಂದಿದ್ದೀವಿ. ನಾವು ನೋಡಿ ಎಷ್ಟು ಮೇಲೆ ಹೋಗಿದ್ವಿ ಅಂತ. ಒನ್ ಆಫ್ ದ ಅಡ್ವೆಂಚರಸ್ ಟ್ರಕ್ ಆಗಿತ್ತಿದ್ದು. ಇಲ್ಲಿ ಹೋಗಿದ್ವಿ, ಇಲ್ಲಿ ಫ್ಲ್ಯಾಗ್ ಕಾಣ್ತಾ ಇದೆ ನೋಡಿ, ಇಲ್ಲಿ ಹೋಗಿದ್ವಿ. ಒನ್ ಆಫ್ ದ ಅಡ್ವೆಂಚರಸ್ ಗೈಸ್. ಸೊ ಗೈಸ್ ಫೈನಲಿ ಫಸ್ಟ್ ಟ್ರಕ್ ಇನ್ ಕೊಪ್ಪಳ ಇಸ್ ಡನ್. ಇನ್ನು 4 ಟ್ರಕ್ ಇದೆ. ಗವಿಮಠದ ಗುಡ್ಡ ಒಂದು, ಈ ಫೋರ್ಟ್ ಒಂದು, ಆಮೇಲೆ ಮಲ್ಲೇಶ್ವರ ಗುಡ್ಡ ಒಂದು, ಇನ್ನೂ ಒಂದು ಬಾಕಿ ಇದೆ. ಅದು ಐರನ್ ಬಾಕ್ಸ್ ಅನ್ನಲ್ಲ, ಯಾವುದು ಇಸ್ತ್ರಿ ಪಟ್ಟಿಗೆ, ಅಲ್ಲಿ ಇದು ಅದು ಒನ್ ಆಫ್ ದ ಅಡ್ವೆಂಚರಸ್ ಟ್ರಕ್ ಆಗಿರುತ್ತೆ. ಯಾಕಂದರೆ ಎಷ್ಟು ಮೇಲೆ ಇದೆ ಅಂದರೆ ಅದು ಇದೆ ಗೊತ್ತಿಲ್ಲ ಮೀಟ್ರ್ಸ್ ಎಷ್ಟು ಅಂತ ಇದೆ, ಒಟ್ಟು ದೊಡ್ಡದಿದೆ. ಇದು ನೋಡಿ ಸೇಮ್ ಕೇದಾರ್ನಾಥ್ ಕಾಣುತ್ತಾನೆ. ಸೇಮ್ ಕೇದಾರ್ನಾಥ್ ಟೆಂಪಲ್ ಸುತ್ತಲೂ ಗುಡ್ಡ. ಈ ಗುಡ್ಡಕ್ಕೇನಾದರೂ ಐಸ್ ಬಂದುಬಿಟ್ರೆ ಸೇಮ್ ಕೇದಾರ್ನಾಥ್ ಇನ್ನವರ್ ಕೊಪ್ಪಳ ಕರ್ನಾಟಕ ಇದೆ ಗುಡ್ಡ. ಇವರಿಬ್ಬರು ನೋಡ್ರಿ ಕಷ್ಟ ಸುಖ ಮಾತಾಡ್ಕೊಂಡು ಹೋಯ್ತವ್ರಿ. ಖತಮ್, ಬಾಯ್ ಬಾಯ್, ಟಾಟಾ.